ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ಇನ್ನಷ್ಟು ಎಕನಾಮಿಕ್ ಪ್ರೆಷರ್ ಹಾಕಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, US ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅವರು ಮುಂದಿನ ವಾರದಿಂದ ಇರಾನ್ ವಿರುದ್ಧ ನೆವರ್ ಬೀನ್ ಸೀನ್ ರೀತಿಯ ಮೆಜರ್ಸ್ ಬರಬಹುದು ಅಂತ ಹೇಳಿದ್ದಾರೆ. ಹಾಗಾದರೆ ಈಗಾಗಲೇ ಇರಾನ್ ಮೇಲೆ ಇಷ್ಟೊಂದು ಸ್ಯಾಂಕ್ಷನ್ಸ್ ಇದ್ದರೂ ಟ್ರಂಪ್ ಇನ್ನೇನು ಮಾಡ್ಬೋದು? ಬನ್ನಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಮೊದಲ ಆಪ್ಷನ್ನು ಚೈನೀಸ್ ಟೀಪಾಟ್ ರಿಫೈನರೀಸ್ ಮೇಲೆ ಸ್ಯಾಂಕ್ಷನ್ಸ್. ಏನಿದು ಚೈನೀಸ್ ಟೀಪಾಟ್ ರಿಫೈನರೀಸ್? ಚೈನಾ ಇರಾನ್ನ ಆಯಿಲ್ ಖರೀದಿಸುವ ಪ್ರಮುಖ ದೇಶ. ಅದರಲ್ಲೂ ಚೈನಾದ ಇಂಡಿಪೆಂಡೆಂಟ್ ರಿಫೈನರೀಸ್ಗೆ ಟೀಪಾಟ್ ರಿಫೈನರೀಸ್ ಅಂತ ಕರೀತಾರೆ. ಇರಾನ್ನ ಆಯಿಲ್ ಟ್ರೇಡ್ನಲ್ಲಿ ಇವು ಪ್ರಮುಖ ಪಾತ್ರ ವಹಿಸ್ತವೆ. ಅಮೆರಿಕ ಇವುಗಳ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದರೆ ಇರಾನ್ನ ಆಯಿಲ್ ಎಕ್ಸ್ಪೋರ್ಟ್ ಮತ್ತು ರೆವಿನ್ಯೂ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಬೀರುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದೇನೆಂದರೆ ಈ ರಿಫೈನರೀಸ್ಗೆ US ಫಿನಾನ್ಷಿಯಲ್ ಸಿಸ್ಟಮ್ ಜೊತೆಗಿನ ಕನೆಕ್ಷನ್ ದೊಡ್ಡ ಕಂಪನೀಸ್ಗಿಂತ ಕಡಿಮೆ. ಹಾಗಾಗಿ ಸ್ಯಾಂಕ್ಷನ್ಸ್ ಹಾಕಿದರೂ ಅವುಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋದು ಕಷ್ಟ. ಇನ್ನು ಎರಡನೇ ಆಪ್ಷನ್ ಏನದು ಅಂದರೆ ಚೈನೀಸ್ ಬ್ಯಾಂಕ್ ಮೇಲೆ ಸ್ಯಾಂಕ್ಷನ್ಸ್ ಇರೋದು. ಇರಾನ್ನ ಆಯಿಲ್ ಮನಿ ಟ್ರಾನ್ಸ್ಫರ್ ಮತ್ತು ವೆಪನ್ಸ್ ಪ್ರೊಕ್ಯೂರ್ಮೆಂಟ್ಗೆ ಸಹಾಯ ಮಾಡುತ್ತಿರುವ ಕೆಲವು ಚೈನೀಸ್ ಹಾಗೂ ಹಾಂಗ್ಕಾಂಗ್ ಬೇಸ್ಡ್ ಎಂಟಿಟೀಸ್ ಈಗಾಗಲೇ US ಸ್ಯಾಂಕ್ಷನ್ಸ್ ಎದುರಿಸ್ತಿದ್ದಾವೆ. ಇದೀಗ ದೊಡ್ಡ ಚೈನೀಸ್ ಬ್ಯಾಂಕ್ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದರೆ ಅದು ಚೈನಾಗೆ ಡೈರೆಕ್ಟ್ ಪ್ರೆಷರ್ ಆಗ್ಬೋದು. ಆದರೆ ಇಲ್ಲಿ USಗೆ ದೊಡ್ಡ ಡಿಪ್ಲೊಮ್ಯಾಟಿಕ್ ರಿಸ್ಕ್ ಇದೆ. ಯಾಕಂದರೆ ಚೈನಾ ರಿಟಾಲಿಯೇಟ್ ಮಾಡ್ಬೋದು, ಚೈನಾ ರಿವರ್ಸ್ ರಿಟಾಲಿಯೇಟ್ ಮಾಡ್ಬೋದು. ವಿಶೇಷವಾಗಿ ಕ್ರಿಟಿಕಲ್ ಮಿನರಲ್ಸ್ ವಿಷಯದಲ್ಲಿ ಚೈನಾಗೆ ದೊಡ್ಡ ಲೆವರೇಜ್ ಇದೆ. ಅದಕ್ಕೋಸ್ಕರ ಈ ಕ್ರಿಟಿಕಲ್ ಮಿನರಲ್ಸ್ ವಿಷಯ ಇಟ್ಕೊಂಡು ಚೈನಾ ರಿಟಾಲಿಯೇಟ್ ಮಾಡ್ಬೋದು. ಇನ್ನು ಮೂರನೇ ಆಪ್ಷನ್ ಏನೋದು ಅಂದರೆ ವಾಕ್ಯಮೋಲ್ ಸ್ಯಾಂಕ್ಷನ್. ಇದು ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ. ಇರಾನ್ಗೆ ಆಯಿಲ್ ರೆವಿನ್ಯೂ ಜನರೇಟ್ ಮಾಡಿಕೊಡುವ ಕಂಪನೀಸ್, ಶಿಪ್ಪಿಂಗ್ ಫರ್ಮ್ಸ್, ಕರೆನ್ಸಿ ಎಕ್ಸ್ಚೇಂಜರ್ಸ್, ಮಿಡಲ್ ಮ್ಯಾನ್ಸ್ ಇಂತಹ ಒಂದೊಂದೇ ಎಂಟಿಟೀಸ್ ಮೇಲೆ ಸ್ಯಾಂಕ್ಷನ್ಸ್ ಹಾಕೋದು. ಆದರೆ ಎಕ್ಸ್ಪರ್ಟ್ಸ್ ಹೇಳೋದು ಏನು ಅಂದರೆ ಒಂದು ಕಂಪನಿಯನ್ನು ಸ್ಯಾಂಕ್ಷನ್ ಮಾಡಿದರೆ ಇರಾನ್ ಹೊಸ ಕಂಪನಿ ಕ್ರಿಯೇಟ್ ಮಾಡ್ಬೋದು. ಅಂದರೆ ಒಂದು ಕಂಪನಿ ಮುಚ್ಚಿದರೆ ಮತ್ತೊಂದು ಕಂಪನಿ ಬರುತ್ತೆ. ಅದಕ್ಕೆ ಇದನ್ನು ವಾಕ್ಯಮೋಲ್ ಅಪ್ರೋಚ್ ಅಂತ ಕರೆಯಲಾಗ್ತಿದೆ. ಇನ್ನು ನಾಲ್ಕನೇ ಆಪ್ಷನ್ ಏನು ಅಂದರೆ ಲ್ಯಾಂಡ್ ಬ್ಲಾಕೇಡ್. ಇದು ಇನ್ನೂ ದೊಡ್ಡ ಮತ್ತು ಕಾಂಟ್ರವರ್ಷಿಯಲ್ ಸ್ಟೆಪ್. ಇರಾನ್ನ ಲ್ಯಾಂಡ್ ಬಾರ್ಡರ್ ಇರಾಕ್, ಟರ್ಕಿ, ಪಾಕಿಸ್ತಾನ್, ಆಫ್ಘಾನಿಸ್ತಾನ್, ಟರ್ಕ್ಮೆನಿಸ್ತಾನ್ ಮತ್ತು ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಜೊತೆ ಕನೆಕ್ಟ್ ಆಗಿವೆ. ಈ ದೇಶಗಳ ಕೋಆಪರೇಷನ್ ಪಡೆದು ಇರಾನ್ಗೆ ಲ್ಯಾಂಡ್ ಮೂಲಕ ಗೂಡ್ಸ್ ಒಳಗೆ ಮತ್ತು ಹೊರಗೆ ಹೋಗೋದನ್ನು ರೆಸ್ಟ್ರಿಕ್ಟ್ ಮಾಡುವ ಐಡಿಯಾ. ಇದ್ರ ಬಗ್ಗೆ ಕೆಲವರು ಮಾತನಾಡ್ತಿದ್ದಾರೆ. ಆದರೆ ಪ್ರಾಕ್ಟಿಕಲಿ ಇದು ತುಂಬ ಡಿಫಿಕಲ್ಟ್. ಇದರಿಂದ ಇರಾನ್ನ ಜನರ ಮೇಲೂ ದೊಡ್ಡ ಪರಿಣಾಮ ಬೀಳ್ಬೋದು. ಫುಡ್ಡು, ಎನರ್ಜಿ ಮತ್ತು ಟೆಕ್ಸ್ಟೈಲ್ ಇಂಪೋರ್ಟ್ಸ್ ಕೂಡ ಅಫೆಕ್ಟ್ ಆಗ್ಬೋದು. ಹೀಗಾಗಿ ಇದು ಇರಾನ್ ಗೋರ್ಮೆಂಟ್ ಮೇಲೆ ಮಾತ್ರ ಅಲ್ಲ, ಸಾಮಾನ್ಯ ಜನರ ಮೇಲೂ ಪ್ರೆಷರ್ ಹೆಚ್ಚಿಸ್ಬೋದು. ಇನ್ನು ಐದನೇ ಆಪ್ಷನ್ ಏನು ಅಂದರೆ ಸೆಕೆಂಡ್ರಿ ಟ್ಯಾರಿಫ್. ಟ್ರಂಪ್ ಬಳಸಲು ಹೊರಟಿರುವ ಮತ್ತೊಂದು ವೆಪನ್. ಅಂದರೆ ಇರಾನ್ ಜೊತೆ ಬಿಸ್ನೆಸ್ ಮಾಡುವ ದೇಶಗಳ ಪ್ರಾಡಕ್ಟ್ ಮೇಲೆಯೇ ಡೈರೆಕ್ಟಾಗಿ ಟ್ಯಾರಿಫ್ ಹಾಕ್ಬೋದು. ಅಂದರೆ ಇರಾನ್ ಜೊತೆ ಬಿಸ್ನೆಸ್ ಮಾಡುವ ದೇಶಗಳ ಪ್ರಾಡಕ್ಟ್ಸ್ ಮೇಲೆ ಟ್ಯಾರಿಫ್ ಹಾಕೋದು ಇದರ ತಂತ್ರ. ಆದರೆ ಇದಕ್ಕೆ ಲೀಗಲ್ ಮತ್ತು ಪೊಲಿಟಿಕಲ್ ಹರ್ಡಲ್ಸ್ ಇದ್ದಾವೆ. ಅವೇನೆಂದರೆ US ಸೆನೆಟ್ನಲ್ಲಿ ಇರಾನ್ ರಿಲೇಟೆಡ್ ಸ್ಯಾಂಕ್ಷನ್ಸ್ ಒಳಗೊಂಡ ಲೆಜಿಸ್ಲೇಷನ್ ಮುಂದುವರಿದರೂ ಅದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ನಲ್ಲಿ ಪಾಸ್ ಆಗಬೇಕು. ಹಾಗಾಗಿ ಇದು ಇನ್ನೂ ಸ್ಟ್ರೈಟ್ ಫಾರ್ವರ್ಡ್ ಆಪ್ಷನ್ ಅಲ್ಲ. ಒಟ್ಟಿನಲ್ಲಿ ನೋಡಿದರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಈಗ ಇರಾನ್ ಮೇಲೆ ಆಯಿಲ್, ಬ್ಯಾಂಕಿಂಗ್, ಶಿಪ್ಪಿಂಗ್, ಏವಿಯೇಷನ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಎಲ್ಲ ಕಡೆಗಳಿಂದ ಪ್ರೆಷರ್ ಹೆಚ್ಚಿಸಲು ಪ್ರಯತ್ನಿಸ್ತಿದೆ. ಅಂದರೆ ಒಂದು ದೊಡ್ಡ ಪ್ರಶ್ನೆ ಇದೆ. ಅದೇನೆಂದರೆ ಈ ಎಕನಾಮಿಕ್ ಪ್ರೆಷರ್ನಿಂದ ಇರಾನ್ ತನ್ನ ಪಾಲಿಸಿ ಬದಲಾಯಿಸ್ಕೊಳ್ತದೆಯಾ, ಅಥವಾ ಇರಾನ್ ಮತ್ತು ಚೈನಾ ಸೇರಿದಂತೆ ಇತರ ದೇಶಗಳು ಸ್ಯಾಂಕ್ಷನ್ಸ್ ಬೈಪಾಸ್ ಮಾಡಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ತವೆಯಾ? ಇದು ಮುಂದಿನ ದಿನಗಳಲ್ಲಿ ನೋಡಬೇಕಾದ ಪ್ರಮುಖ ವಿಷಯ. ಇನ್ನು ಇರಾನ್ ಸ್ಯಾಂಕ್ಷನ್ನಲ್ಲಿ ಪ್ರಮುಖ ಕಾನ್ಸೆಪ್ಟ್ಗಳೇನೆಂದರೆ ಸೆಕೆಂಡ್ರಿ ಸ್ಯಾಂಕ್ಷನ್ಸ್, ಇರಾನ್ ಜೊತೆ ಬಿಸ್ನೆಸ್ ಮಾಡುವ ಥರ್ಡ್ ಪಾರ್ಟಿ ಕಂಟ್ರಿ ಎಂಟಿಟೀಸ್ ಮೇಲೆ ಸ್ಯಾಂಕ್ಷನ್ಸ್ ಇರೋದು. ಶ್ಯಾಡೋ ಫ್ಲೀಟ್ ಸ್ಯಾಂಕ್ಷನ್ಸ್ ತಪ್ಪಿಸ್ಕೊಂಡು ಆಯಿಲ್ ಟ್ರಾನ್ಸ್ಪೋರ್ಟ್ ಮಾಡುವ ಶಿಪ್ಸ್ ಮೇಲೆ ಸ್ಯಾಂಕ್ಷನ್ಸ್ ಇರೋದು.
ಈಗಾಗಲೇ ಮಾತಾಡಿದ್ದೀವಿ ಟೀ ಪಾಟ್ ರಿಫೈನರೀಸ್ ಮೇಲೆ, ಚೈನಾ ಇಂಡಿಪೆಂಡೆಂಟ್ ರಿಫೈನರೀಸ್ ಮೇಲೆ. ಇನ್ನು ವಾಪ್ಯಾಕ್ OFAC ಯು ಎಸ್ ಟ್ರೆಜರಿ ಡಿಪಾರ್ಟ್ಮೆಂಟ್ನ ಆಫೀಸ್ ಆಫ್ ಫಾರಿನ್ ಅಸೆಟ್ ಕಂಟ್ರೋಲ್ ಸ್ಯಾಂಕ್ಷನ್ಸ್ನ ಜಾರಿಗೆ ತರುವ ಪ್ರಮುಖ ಸಂಸ್ಥೆಯಾಗಿದೆ. ಹಾಗಾಗಿ ಫ್ರೆಂಡ್ಸ್, ಇರಾನ್ ಇಶ್ಯೂ ಅನ್ನೋದು ಕೇವಲ ವಾರ್ ಅಥವಾ ನ್ಯೂಕ್ಲಿಯರ್ ಇಶ್ಯೂ ಅಲ್ಲ. ಇದು ಎಕನಾಮಿ, ಆಯಿಲ್, ಬ್ಯಾಂಕಿಂಗ್, ಶಿಪ್ಪಿಂಗ್, ಜಿಯೋಪೊಲಿಟಿಕಲ್ ಎಲ್ಲವೂ ಮಿಕ್ಸ್ ಆಗಿರುವ ಇಶ್ಯೂ ಆಗಿದೆ. ನೋಡೋಣ ಮುಂದೆ ಟ್ರಂಪ್ ಮತ್ತೇನು ಮಾಡ್ತಾರೆ, ಸ್ಯಾಂಕ್ಷನ್ಸ್ ಬಿಟ್ಟು ಇನ್ನೇನು ಮಾಡ್ಬೋದು, ಸ್ಯಾಂಕ್ಷನ್ಸ್ನ ಓವರ್ಕಮ್ ಮಾಡುತ್ತಾ ಇರಾನ್ ಅಂತ ನೋಡೋಣ. ಇಲ್ಲಿಗೆ ಈ ಸ್ಯಾಂಕ್ಷನ್ಸ್ ವಿಚಾರವನ್ನು ತಿಳ್ಕೊಂಡಂಗಾಯಿತು. ಮುಂದೆ ಮತ್ತೊಂದು ಇಂಟರ್ನ್ಯಾಷನಲ್ ಜಿಯೋಪೊಲಿಟಿಕ್ಸ್ ನ್ಯೂಸ್ ಜೊತೆ ಬರ್ತೇನೆ. ಧನ್ಯವಾದಗಳು.